ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ಲು ಸ್ಪ್ರಿಂಗ್ ಆನಿಯನ್ ಬಜ್ಜಿ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಡೈಲಿ ನಾನು ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ, ಹಾಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ನಾನು ಏನು ಮಾಡ್ತೀನಿ ಅದನ್ನು ನೀವು ಮನೇಲಿ ಟ್ರೈ ಮಾಡಿ. ಇದೊಂದು ಸ್ಪೆಷಲ್, ಇದು ಕ್ರಿಸ್ಪಿಯಾಗಿ ಅನಿಸುತ್ತೆ ಮತ್ತು ಅದು ತಿನ್ನುವಾಗ ಆನಿಯನ್ದು ಟೇಸ್ಟ್ ಅನಿಸುತ್ತೆ. ನೋಡಿ, ನಮ್ಮ ಮನೆಯಲ್ಲಿ ಪಾಟಲ್ಲಿ ನಾನು ಬೆಳೆಸಿದಂಥ ಇದು ಈರುಳ್ಳಿ ಗಿಡ. ನನ್ನ ಅವಶ್ಯಕತೆ ಇರುವಂಥ ಕೆಲವೊಂದನ್ನು ಬೆಳೆಸ್ತೀನಿ. ಯಾಕಂದರೆ ಒಂದು ಎಮರ್ಜೆನ್ಸಿಗೆ, ಈಗ ನಮಗೆ ಒಂದು ಫ್ರೈಡ್ ರೈಸಿಗೆ ಮತ್ತು ಚಿಲ್ಲಿ ಚಿಕನ್ಗೆ ಇದಕ್ಕೆಲ್ಲ ಈ ಸ್ಪ್ರಿಂಗ್ ಆನಿಯನ್ ಬೇಕು. ಅಂಥ ಟೈಮಲ್ಲಿ ಎಮರ್ಜೆನ್ಸಿಗೆ ಅಂಗಡಿಗೆ ಕಳಿಸ್ಲಿಕ್ಕಾಗಲ್ಲ. ಆವಾಗ ನಾವೇ ಪಾಟಲ್ಲಿ ಕೆಲವೊಂದನ್ನೆಲ್ಲ ಬೆಳೆಸ್ಕೊಂಡ್ರೆ ನಮಗೆ ಅವಶ್ಯಕತೆ ಇದ್ದಾಗ ಉಪಯೋಗಕ್ಕೆ ಬರುತ್ತೆ. ಇದನ್ನು ಈ ಥರ ಈ ಸ್ಟೆಮ್ ಇದೆ ನೋಡಿ, ಹಾಗೆ ನೋಡಿ ಕಟ್ ಮಾಡಿ ತೊಗೊಳ್ಬೇಕು. ಆಯಿತಾ? ತೊಗೊಂಡ್ಬಿಟ್ಟು ನೋಡಿ, ಈ 4 ಇದನ್ನು ತೊಗೊಂಡಿದ್ದೀನಿ. ಆಮೇಲೆ ಟೂತ್ ಪಿಕ್ ಇದೆ ನೋಡಿ, ಆ ಟೂತ್ ಪಿಕ್ಕಲ್ಲಿ ಅದು ಎಲ್ಲ ಲೀವ್ಸು ಸೇರೋ ಹಾಗೆ ಅದನ್ನು ಈ ಥರ ಒಳಗಡೆ ಸೇರಿಸ್ಕೊಳ್ಬೇಕು ಸ್ಟಿಕ್ನ. ಯಾಕಂದರೆ ನಾವು ಎಣ್ಣೆಗೆ ಹಾಕಿದಾಗ ಅದು ಒಂದೊಂದು ಬಿಡಿಯಾಗಿ ಬಿಟ್ಟು ಹೋಗಬಾರ್ದು. ಜೊತೆಗೆ ಆ ಸ್ಟಿಕ್ ಜೊತೆಗಿದ್ರೆ ಅದನ್ನ ಹಿಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಈ ಥರ ಹಾಕ್ಕೊಳ್ಳೋದು. ಟೂತ್ ಪಿಕ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಯಾವುದಾದ್ರು ಸಣ್ಣದಾಗಿ ಸ್ಟಿಕ್ ಇರೋವಂಥದ್ದು ಇದ್ದರೂ ಕೂಡ ಅದನ್ನು ಹಾಕ್ಕೊಳ್ಬೋದು. ಈಗ ರೆಡಿ ಇದೆ ಇದು. ಈಗ ನಾವು ಬಜ್ಜಿಗೆ ಹೇಗೆ ನಾವು ಮಿಕ್ಸ್ ಮಾಡ್ಕೊಳ್ತೀವಿ ಆ ಥರ ಮಿಕ್ಸಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಾದಮೇಲೆ ನಮ್ಗೆ ಅದಕ್ಕೆ ಎಷ್ಟಕ್ಕೆ ಬೇಕು ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಚ್ಕಾರದ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಯಿತಾ? ಉಪ್ಪಾದಮೇಲೆ ಇದಕ್ಕೆ ನಾನು ಸೋಡಾ ಗಿಡ ಏನೂ ಹಾಕೋದಿಲ್ಲ, ಹಾಗೇ ಮಾಡೋದು. ಆಮೇಲೆ ಇದು ಜೀರಿಗೆ ಪೌಡ್ರು ಅರ್ಧ ಸ್ಪೂನು. ಅದಾದಮೇಲೆ ಇಂಗನ್ನ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಇದಿಷ್ಟು ಚೆಂದ ಮಿಕ್ಸ್ ಮಾಡ್ಕೊಳ್ಳಿ, ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತೆಳು ಮಾಡಿಬಿಡ್ಬೇಡಿ. ಮಿಕ್ಸ್ ಮಾಡಿಬಿಟ್ಟು ಅಷ್ಟರಲ್ಲೇ ಎಣ್ಣೆ ಇಡಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಬಜ್ಜಿ ಬೋಂಡ ಎಲ್ಲ ಮಾಡುವಾಗ ಫಸ್ಟ್ ಎಣ್ಣೆ ಇಟ್ಬಿಡಿ, ಎಣ್ಣೆ ಬಿಸಿ ಆಗ್ತಾ ಇರುತ್ತೆ. ಈಗ ಇದನ್ನ ನೀಟಾಗಿ ಚೆಂದ ಡಿಪ್ ಮಾಡಿ. ನೋಡಿ ಎಷ್ಟು ತಿಕ್ಕಾಗಿದೆ ನೋಡಿ ಆ ಹಿಟ್ಟು. ಹಂಗೆ ಅದರಲ್ಲಿ ಡಿಪ್ ಮಾಡಿಬಿಟ್ಟು ಫ್ರೈ ಮಾಡಲಿಕ್ಕೆ ಇಡಬೇಕು. ಫಸ್ಟು ಎಣ್ಣೆನ ಫುಲ್ ಫ್ಲೇಮಲ್ಲಿ ಇಟ್ಟಿರ್ತೀರ ಸ್ಟವ್ನ, ಆಗ ಎಣ್ಣೆ ಚೆಂದ ಬಿಸಿಯಾಗಿರುತ್ತೆ. ಹಾಕುವಾಗ ಸಿಮ್ಮಲ್ಲಿ ಇಡಬೇಕು, ಮತ್ತು ಸಿಮ್ಮಲ್ಲೇ ಫ್ರೈ ಆಗಬೇಕು ಅದು. ಆಗ ಏನಾಗುತ್ತೆ ಅಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಈಗ ಉಲ್ಟಾ ಮಾಡ್ಕೊಳ್ಳಿ. ಇದನ್ನು 2 ಸೈಡು ಚೆನ್ನಾಗಿ ಬೇಯಲಿ, ಸಿಮ್ಮಲ್ಲೇ ಇರಲಿ. ಅದು ಚೆಂದ ಬೇಯುವಾಗ ಅದೊಂಥರ ಟೇಸ್ಟ್ ಅನಿಸುತ್ತೆ. ಈರುಳ್ಳಿ ತಿಂದಂಗೂ ಅನಿಸುತ್ತೆ, ಮತ್ತು ಅದ್ರ ಈರುಳ್ಳಿ ಎಲ್ಲ ಏನೋ ಒಂದು ಕ್ರಿಸ್ಪಿಯಾಗಿ ಕಚ್ಚಿ ತಿಂತಾಯಿದ್ದೀವಿ ಅಂತ ಅನಿಸುತ್ತೆ. ಮತ್ತು ಬೇರೆ ಥರ ರುಚಿ ಅನಿಸುವಾಗ ಖುಷಿ ಅನಿಸುತ್ತೆ. ಕಾಫಿ ಜೊತೆಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದನ್ನು ತಿನ್ನಲಿಕ್ಕೆ. ನೋಡಿ, ಈಗ ರೆಡಿ ಆಯಿತು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಅನಿಸ್ತಾ ಇದೆ ನೋಡಿ, ಕಲರ್ಫುಲ್ಲಾಗಿ ಕ್ರಿಸ್ಪಿಯಾಗಿ ಅನಿಸುತ್ತೆ. ಇದನ್ನು ಸರ್ವ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಒಂದು ಕಾಫಿ ಇಟ್ಕೊಳ್ಳಿ. ನನಗೆ ಸಾಸ್ ಜೊತೆ ಬಜ್ಜಿ ಎಲ್ಲ ತಿನ್ನೋದು ತುಂಬ ಇಷ್ಟ. ನೀವು ಅದನ್ನು ಟೇಸ್ಟ್ ಮಾಡಿ. ಕಾಫಿ ಜೊತೆಗೆ ಈ ಬಜ್ಜಿನ ಬಿಸಿ ಬಿಸಿಯಾಗಿ ತಿನ್ನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್.